ನೀವೇನಾದರೂ ಆಟೋಮೇಷನ್ ಓದ್ತಾ ಇದ್ರೆ ಅವ್ರ ಆಟೋಮೇಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರೆ ಖಂಡಿತ ನೀವು ಸ್ಕಾಡಾ ಅನ್ನೋ ಪದನ ಕೇಳಿರ್ತೀರಾ. ಹಾಗಿದ್ರೆ ಏನು ಈ ಸ್ಕಾಡಾ ಅಂದರೆ, ಇದು ಹೇಗೆ ವರ್ಕ್ ಆಗುತ್ತೆ, ಇಂಡಸ್ಟ್ರಿಯಲ್ ಆಟೋಮೇಷನಲ್ಲಿ ಇದ್ರ ಪಾತ್ರ ಏನು, ಇದೆಲ್ಲ ತಿಳ್ಕೊಬೇಕಂದ್ರೆ ನಮ್ಮ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಡೆವಲಪ್ ಟೆಕ್ನಿಕಲ್. ನಾನು ನಿಮ್ಮ ವರುಣ್. SCADA stands for Supervisory Control and Data Acquisition. ಅದರ ಹೆಸರೇ ಹೇಳೋ ಹಾಗೆ ಅದು 3 ಇಂಪಾರ್ಟೆಂಟ್ ಟಾಸ್ಕ್ ಮಾಡುತ್ತೆ. ಇಟ್ ಸೂಪರ್ವೈಸರ್ಸ್ ದಿ ಆಪರೇಷನ್, ಸೂಪರ್ವೈಸರ್ನ ರೀತಿ. ಎರಡನೇದಾಗಿ ಇಟ್ ಕಲೆಕ್ಟ್ಸ್ ದಿ ಡಾಟಾ ಆಫ್ ಪ್ರೋಸೆಸ್ ಇನ್ ರಿಯಲ್ ಟೈಮ್ ಹಾಗೂ ಕಂಟ್ರೋಲ್ಸ್ ದಿ ಸಿಸ್ಟಮ್ ಬೇಸ್ಡ್ ಆನ್ ದಿ ಡಾಟಾ ಕಲೆಕ್ಟೆಡ್. ಸ್ಕಾಡಾ ಅನ್ನೋದು ಕಾಂಬಿನೇಷನ್ ಆಫ್ ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್. ಇವತ್ತು ಎಲ್ಲ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ತನ್ನ ಪ್ರೋಸೆಸ್ನ ಮಾನಿಟರ್ ಮಾಡ್ತಿರೋದು ಇದೇ ಸ್ಕಾಡಾ ಸಿಸ್ಟಮ್ನಿಂದ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈಗ ನೀವು ಎಷ್ಟು ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ನಾವು ಹೇಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿ ತಿಳ್ಕೊತೀವೋ, ಹಾಗೆ ಮಿಷಿನ್ಸ್ಗಳು ಹಾಗೂ ಪ್ರೋಸೆಸ್ಗಳ ಪರ್ಫಾರ್ಮೆನ್ಸು ಎಷ್ಟು ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋಕೆ ನಾವು ಈ ಸ್ಕಾಡಾ ಸಿಸ್ಟಮ್ನ ಇಂಡಸ್ಟ್ರಿಗಳಲ್ಲಿ ಬಳಸ್ತೀವಿ. ಆದರೆ ಒಂದು ವ್ಯತ್ಯಾಸ ಇದೆ. ನಮ್ಮ ಮಾರ್ಕ್ಸ್ ಕಾರ್ಡ್ನ ನಾವು ಕೊನೆಯಲ್ಲಿ ಬರೆಯೋ ಒಂದು ಎಕ್ಸಾಮಿಂದ ಡಿಸೈಡ್ ಮಾಡ್ತೀವಿ. ನಾವು ದಿನಾ ಕ್ಲಾಸಲ್ಲಿ ಎಷ್ಟು ಆ್ಯಕ್ಟಿವ್ ಇದ್ದೀವಿ ಅನ್ನೋ ಅಂಶನ ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರೋದೇ ಇಲ್ಲ. ಬಟ್ ಸ್ಕಾಡಾ ಹಾಗೆ ಮಾಡೋದಿಲ್ಲ. ಸ್ಕಾಡಾ ಮಿಷಿನ್ಸ್ನ ಎವ್ರಿ ಸೆಕೆಂಡ್ ಅನಲೈಸ್ ಮಾಡ್ತಿರುತ್ತೆ. ಸೊ ಇಲ್ಲಿ ಮಿಷಿನ್ಸ್ಗಳ ಟ್ರೂ ಪರ್ಫಾರ್ಮೆನ್ಸ್ನ ತಿಳ್ಕೊಬೋದು ರಾದರ್ ದನ್ ಒನ್ ಈವೆಂಟ್. ಇನ್ನು ಸ್ಕಾಡಾ ಅಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದೆ, ಅದರ ಆರ್ಕಿಟೆಕ್ಚರ್ ಹೇಗಿದೆ, ಅದು ಹೇಗೆ ವರ್ಕ್ ಆಗುತ್ತೆ ನೋಡೋಣ ಬನ್ನಿ. ಮೊದಲನೇದಾಗಿ ಫೀಲ್ಡ್ ಡಿವೈಸ್. ನಾನು ಆಗಲೇ ಹೇಳ್ದಂಗೆ ಸ್ಕಾಡಾ ರಿಯಲ್ ಟೈಮಲ್ಲಿ ಪ್ರೋಸೆಸ್ ಡಾಟಾನ ಕಲೆಕ್ಟ್ ಮಾಡುತ್ತೆ ಅಂತ. ಇದು ಇದೇ ಫೀಲ್ಡ್ ಡಿವೈಸ್ ಅಂದರೆ ಸೆನ್ಸರ್ಸು, ಆ್ಯಕ್ಚುಯೇಟರ್ಸಿಂದ ಡಾಟಾನ ಕಲೆಕ್ಟ್ ಮಾಡುತ್ತೆ. ಇನ್ನು ಎರಡನೇದಾಗಿ RTO ಆರ್ PLC, ರಿಮೋಟ್ ಟರ್ಮಿನಲ್ ಯೂನಿಟ್ಸ್ ಆರ್ PLCಗಳು ಫೀಲ್ಡ್ ಡಿವೈಸಸ್ ಮತ್ತು ಆ್ಯಕ್ಚುಯೇಟರ್ಸಿಂದ ಡಾಟಾನ ಕಲೆಕ್ಟ್ ಮಾಡಿ ಸ್ಕಾಡಾ ಸಿಸ್ಟಮ್ಗೆ ಕಳಿಸುತ್ತೆ. ಇದು ಪ್ರೋಸೆಸ್ನ ಕಂಟ್ರೋಲ್ ಕೂಡ ಮಾಡುತ್ತೆ ಬೇಸ್ಡ್ ಆನ್ ದಿ ಇನ್ಪುಟ್ ಫ್ರಮ್ ಸ್ಕಾಡಾ ಹಾಗೂ ಪ್ರೀ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ಸ್ ಆಲ್ರೆಡಿ ಪ್ರೋಗ್ರಾಮ್ಡ್ ಇನ್ ದಿ PLC. ಇನ್ನು ಮೂರನೇದಾಗಿ HMI, ಹ್ಯೂಮನ್ ಮಿಷಿನ್ ಇಂಟರ್ಫೇಸ್. ಇದೊಂಥರ ಮಿನಿ ಸ್ಕಾಡಾ ಥರ. ಪ್ರೋಸೆಸ್ಗಳ ಇನ್ಫಾರ್ಮೇಷನ್ನ ಗ್ರಾಫಿಕಲ್ ಆಗಿ ಆಪರೇಟರ್ಗೆ ತೋರಿಸುತ್ತೆ. ಸೊ ದಟ್ ಅಲ್ಲಿ ಇಮಿಡಿಯೇಟಾಗಿ ಏನಾದರೂ ಅಡ್ಜಸ್ಟ್ಮೆಂಟ್ ಅವಶ್ಯಕತೆ ಇದ್ದಲ್ಲಿ ಆಪರೇಟರ್ಸು ಈ HMIನ ನೋಡಿ ಡಿಸಿಷನ್ ತೊಗೊಬೋದು. HMI ಕೆನಾಟ್ ಸ್ಟೋರ್ ಡಾಟಾ. ಇದು ರಿಯಲ್ ಟೈಮಲ್ಲಿ ಡಾಟಾನ ಡಿಸ್ಪ್ಲೇ ಮಾಡುತ್ತೆ ಅಷ್ಟೇ. ಇನ್ನು ನಾಲ್ಕನೇದಾಗಿ ಸ್ಕಾಡಾ ಸಾಫ್ಟ್ವೇರ್. ಇದನ್ನು ನಾವು ಸ್ಕಾಡಾ ಸಿಸ್ಟಮ್ನ ಮಾಸ್ಟರ್ ಅಂತ ಕರಿಬೋದು. ಬೇಸಿಕಲಿ ಇದೊಂದು ಸಾಫ್ಟ್ವೇರ್ ಎಲ್ಲ ಡಾಟಾನ ಇಲ್ಲಿ ಸ್ಟೋರ್ ಮಾಡಿ ಅವುಗಳನ್ನ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ, ಲೈಕ್ ಗ್ರಾಫ್ಸ್. ಸೊ ದಟ್ ಅವುಗಳ ಪ್ಯಾಟರ್ನ್ನ ಸ್ಟಡಿ ಮಾಡಿ ಮಿಷಿನ್ಸ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ಅಂತ ಕೂಡ ಪ್ರಿಡಿಕ್ಟ್ ಕೂಡ ಮಾಡ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಪ್ರೋಸೆಸ್ಗಳು ಹಾಗೂ ಮಿಷಿನ್ಸ್ಗಳ ಮಾರ್ಕ್ಸ್ ಕಾರ್ಡ್ ವರ್ಷಾನುಗಟ್ಟಲೆ ಡಾಟಾನ ಸ್ಟೋರ್ ಮಾಡೋ ಕೆಪಾಸಿಟಿ ನಮ್ಮ ಸ್ಕಾಡಾಗಿರುತ್ತೆ. ಇನ್ನು ಲಾಸ್ಟ್ ಒನ್ ಬಂದು ಕಮ್ಯುನಿಕೇಷನ್ ನೆಟ್ವರ್ಕ್. ಇದು ಎಲ್ಲ ಡಿವೈಸಸ್ನ ಇಂಟರ್ ಕನೆಕ್ಟ್ ಮಾಡುತ್ತೆ. ಸೊ ದಟ್ ಫೀಲ್ಡ್ ಡಿವೈಸಸ್ಸಿಂದ ಡಾಟಾ ನಮ್ಮ ಸ್ಕಾಡಾ ಸಾಫ್ಟ್ವೇರ್ವರೆಗೂ ಹೋಗಿ ತಲುಪಲಿ ಅಂತ. ಸೊ ಇದು ಕಂಪ್ಲೀಟ್ ಸ್ಕಾಡಾ ಸಿಸ್ಟಮ್ನ ಆರ್ಕಿಟೆಕ್ಚರ್. ಇನ್ನು ಸ್ಕಾಡಾ ಸಿಸ್ಟಮ್ ನಮಗೆ ಏನಕ್ಕೆ ಬೇಕು, ಅದ್ರ ಬೆನಿಫಿಟ್ಸ್ ಏನು ಅಂತ ಪ್ರಶ್ನೆ ಮೂಡ್ಬೋದು. ನಾವು ನಮ್ಮ ಪ್ರೋಸೆಸ್ಸಲ್ಲಿ ಸ್ಕಾಡಾ ಸಿಸ್ಟಮ್ನ ಬಳಸಿದ್ರೆ ನಮಗೆ ಈ ಬೆನಿಫಿಟ್ ಸಿಗುತ್ತೆ. ಮೊದಲನೇದಾಗಿ ಇಂಪ್ರೂವ್ಡ್ ಎಫಿಷಿಯನ್ಸಿ. ನಾವು ಸ್ಕಾಡಾ ಬಳಸೋದ್ರಿಂದ ನಮ್ಮ ಪ್ರೋಸೆಸ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಸ್ಕಾಡಾ ಕ್ಯಾನ್ ಆಟೋಮೇಟ್ ದಿ ಪ್ರೋಸೆಸ್ ಆ್ಯಂಡ್ ರಿಡ್ಯೂಸಸ್ ದಿ ಸ್ಟೆಪ್ಸ್ ಬೇಸ್ಡ್ ಆನ್ ದಿ ಪರ್ಫಾರ್ಮೆನ್ಸ್ ಆ್ಯಂಡ್ ಡಾಟಾ ಕಲೆಕ್ಟೆಡ್. ಎರಡನೇದು ಇಂಪ್ರೂವ್ಡ್ ಸೇಫ್ಟಿ. ಸ್ಕಾಡಾ ಸಿಸ್ಟಮ್ಸ್ ಕ್ಯಾನ್ ಹೆಲ್ಪ್ ಯು ಡಿಟೆಕ್ಟ್ ಆ್ಯಂಡ್ ರೆಸ್ಪಾಂಡ್ ಟು ಸೇಫ್ಟಿ ಹಜಾರ್ಡ್ಸ್ ಕ್ವಿಕ್ಲಿ. ಸೊ ಹೀಗೆ ಮಾಡೋದ್ರಿಂದ ಆಕ್ಸಿಡೆಂಟ್ ಆಗೋ ರಿಸ್ಕು ಕಡಿಮೆ ಆಗುತ್ತೆ. ಇನ್ನು ಮೂರನೇದು ಇಂಪ್ರೂವ್ಡ್ ರಿಯಲಬಿಲಿಟಿ. ಸ್ಕಾಡಾ ಸಿಸ್ಟಮ್ಸ್ ಯೂಸ್ ಮಾಡೋದ್ರಿಂದ ನಾವು ಸಮಸ್ಯೆನ ಅರ್ಲಿ ಸ್ಟೇಜಲ್ಲೇ ಡಿಟೆಕ್ಟ್ ಮಾಡಿ ನಮಗೆ ಮೇಂಟೆನೆನ್ಸ್ ಶೆಡ್ಯೂಲ್ ಮಾಡೋಕ್ಕೆ ಹೇಳುತ್ತೆ. ಸೊ ನಮ್ಮ ಮಿಷಿನ್ಗೆ ಬ್ರೇಕ್ ಡೌನ್ ಆಗೋ ಪರಿಸ್ಥಿತಿನೇ ಬರೋದಿಲ್ಲ. ಇದರಿಂದ ನಮ್ಮ ಪ್ರೋಸೆಸ್ ಹಾಗೂ ಪ್ರೊಡಕ್ಷನಲ್ಲಿ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಇನ್ನು ನಾಲ್ಕನೇದು ಇಂಪ್ರೂವ್ಡ್ ಡಾಟಾ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್. ಸ್ಕಾಡಾ ಲಾರ್ಜ್ ಡಾಟಾನ ಕಲೆಕ್ಟ್ ಮಾಡೋ ಕೆಪಾಸಿಟಿ ಹೊಂದಿದೆ. ಲಾರ್ಜ್ ಡಾಟಾ ಇದ್ದಷ್ಟು ನಮಗೆ ಪ್ರೋಸೆಸ್ನ ಇನ್ನೂ ಡೀಪಾಗಿ ಅನಲೈಸ್ ಮಾಡ್ಬೋದು ಆ್ಯಂಡ್ ಆಪ್ಟಿಮೈಸ್ ಮಾಡ್ಬೋದು. ನೋಡಿದ್ರಾ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಸ್ಕಾಡಾ ಅಂದರೆ ಏನು, ಅದರಲ್ಲಿ ಏನೆಲ್ಲ ಇದೆ, ಸ್ಕಾಡಾ ಯೂಸ್ ಮಾಡೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ತಿಳ್ಕೊಡ್ರಿ. ನಿಮಗೆ ಈ ಸ್ಕಾಡಾ ಇಂಟ್ರೆಸ್ಟಿಂಗ್ ಅನಿಸ್ತಿದ್ಯಾ? ಈ ಸ್ಕಾಡಾ ಕಲಿಯೋ ಇಂಟ್ರೆಸ್ಟ್ ಇದೆಯಾ? ಕೆಳಗಡೆ ಇರೋ ಲಿಂಕ್ ಕ್ಲಿಕ್ ಮಾಡಿ ಜಾಯ್ನ್ ಅವರ್ MSAT ಸ್ಕಾಡಾ ಕ್ಲಾಸಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಇದೇ ಥರ ಟೆಕ್ನಾಲಜಿಕಲ್ ಬಗ್ಗೆ ತಿಳ್ಕೊಳಕ್ಕೆ ನಿಮಗೆ ಇಷ್ಟ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಾವು ನಿಮಗೋಸ್ಕರ ಹೊಸ ಟೆಕ್ನಾಲಜಿ ಇನ್ಸೈಟ್ಸ್ನ ತರ್ತೀವಿ.